ನಮಸ್ಕಾರ. ನಮ್ಮ ವಿಜಯ ನ್ಯೂಸ್ನ ಮಣಿಯ ಮಂತ್ರಾಲಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿರಸ್ಮದರ್ಮಣಿ. ಚಿಯಾ ಸೀಡ್ಸ್ ಅನ್ನೋದು ಎಲ್ಲರಿಗೂ ಚಿರಪರಿಚಿತ. ಆದ್ರೆ ಅದರ ಮಹತ್ವ ಏನು? ಅದನ್ನ ದಿವಸ ಬಳಸಿದ್ರೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ? ಎಷ್ಟು ಪ್ರಮಾಣದಲ್ಲಿ ಇದನ್ನ ಸೇವಿಸಬೇಕು? ಹೇಗೆಲ್ಲ ಸೇವಿಸಬೇಕು? ಇದೆಲ್ಲರ ಚಿಯಾ ಸೀಡ್ಸ್ ಕಪ್ಪು ಕಂದು ಅಥವಾ ಬಿಳಿ ಬಣ್ಣದಲ್ಲಿ ಕಂಡುಬರುತ್ತದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಇವು ಗಾತ್ರದಲ್ಲಿ ಸಣ್ಣದಾಗಿದ್ದರೂ ಸಾಕಷ್ಟು ಪ್ರಯೋಗಕಾರಿ ಮತ್ತು ಪೌಷ್ಟಿಕಾಂಶವನ್ನು ಹೊಂದಿದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ಚಿಯಾ ಬೀಜಗಳನ್ನು ತಮ್ಮ ಡಯಟ್ನಲ್ಲಿ ತಪ್ಪದೆ ಬಳಸ್ತಾ ಇದ್ದಾರೆ. ಚಿಯಾ ಸೀಡ್ಸ್ ಅನ್ನು ಸಬ್ಜಾ ಬೀಜಗಳೆಂದು ಕನ್ಫ್ಯೂಸ್ ಮಾಡಿಕೊಳ್ಳಲಾಗುತ್ತದೆ. ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ಒಂದೇ ರೀತಿ ಕಂಡರೂ ಆದರೆ ಅವುಗಳ ಗುಣಲಕ್ಷಣಗಳು ಸಂಪೂರ್ಣ ವಿಭಿನ್ನವಾಗಿವೆ. ಸಬ್ಜಾ ಬೀಜ ಹಾಗೂ ಚಿಯಾ ಬೀಜಗಳ ವ್ಯತ್ಯಾಸ. ಅನೇಕರು ಸಬ್ಜಾ ಹಾಗೂ ಚಿಯಾ ಬೀಜಗಳನ್ನೆರಡು ಒಂದೇ ಅಂತ ತಪ್ಪು ತಿಳಿದುಕೊಂಡಿದ್ದಾರೆ. ಇನ್ನು ಕೆಲವರಿಗೆ ಇವುಗಳ ನಡುವಿನ ವ್ಯತ್ಯಾಸದ ಬಗ್ಗೆ ಕೂಡ ಗೊತ್ತಿಲ್ಲ. ಇವು ಎರಡು ಬೀಜಗಳು ಆರೋಗ್ಯದ ದೃಷ್ಟಿಯಿಂದ ತುಂಬಾನೇ ಉತ್ತಮ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಆಹಾರದ ವಿಷಯಕ್ಕೆ ಬಂದರೆ ಚಿಯಾ ಬೀಜಗಳು ತುಳಸಿ ಅಥವಾ ಸಬ್ಜಾ ಎಂದು ಅನೇಕ ಜನರು ಆಶ್ಚರ್ಯಪಡುತ್ತಾರೆ. ಏಕೆಂದರೆ ಎರಡು ಮೊದಲನೇ ನೋಟದಲ್ಲಿ ಒಂದೇ ರೀತಿ ಕಾಣುತ್ತದೆ. ಸಬ್ಜಾ ಬೀಜಗಳು ಕಪ್ಪು ಬಣ್ಣದಲ್ಲಿ ಇರುತ್ತದೆ. ಅದನ್ನು ನೀರಿನಲ್ಲಿ ಹಾಕಿದಾಗ ನೀರು ಹೀರಿಕೊಳ್ಳುವ ತಕ್ಷಣವೇ ಊದಿಕೊಳ್ಳುವುದನ್ನು ನೀವು ಗಮನಿಸಬಹುದು. ಆದರೆ ಚಿಯಾ ಬೀಜಗಳು ತಮ್ಮ ತೂಕದ ಸುಮಾರು 10 ಪಟ್ಟು ಹೀರಿಕೊಳ್ಳುವ ಮೂಲಕ ಊದಿಕೊಳ್ಳುವ ಸಮಯ ತೆಗೆದುಕೊಳ್ಳುತ್ತದೆ. ಇನ್ನು ಚಿಯಾ ಬೀಜಗಳನ್ನು ಕಚ್ಚಾ ತಿನ್ನಬಹುದು. ಆದರೆ ಸಬ್ಜಾ ಬೀಜಗಳ ವಿಷಯದಲ್ಲಿ ಹಾಗಲ್ಲ. ಮತ್ತು ಕೊನೆಯದಾಗಿ ಪೌಷ್ಟಿಕಾಂಶವನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸಬ್ಜಾ ಬೀಜಗಳನ್ನು ಶೀತ ಮತ್ತು ದೇಹದ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಕಾರ್ಯನಿರ್ವಹಿಸುತ್ತವೆ. ಆದರೆ ಚಿಯಾ ಬೀಜಗಳು ಉತ್ತಮ ಪ್ರಮಾಣದ ಪ್ರೋಟೀನ್ ಮತ್ತು ಕೊಬ್ಬನ್ನು ಹೊಂದಿರುತ್ತವೆ. ಆದ ಕಾರಣ ಚಿಯಾ ಸೀಡ್ಸ್ ಅನ್ನು ತಪ್ಪದೇ ಡಯಟ್ನಲ್ಲಿ ಬಳಸುತ್ತಾರೆ. ಇನ್ನು ಚಿಯಾ ಸೀಡ್ಸ್ ಜೀರ್ಣಕ್ರಿಯೆಯನ್ನು ಸುಲಭವಾಗಿಸುತ್ತದೆ ಹಾಗೂ ಮಲಬದ್ಧತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಕರುಳಿನ ಆರೋಗ್ಯವನ್ನು ನೋಡಿಕೊಳ್ಳುವ ಮೂಲಕ ತೂಕ ನಷ್ಟವನ್ನು ಉತ್ತೇಜಿಸಿ ಅನಗತ್ಯ ಜಂಕ್ ಫುಡ್ಗಳನ್ನು ಸೇವಿಸಲು ನಿಮಗೆ ಅವಕಾಶ ನೀಡುವುದಿಲ್ಲ. ಚಿಯಾ ಸೀಡ್ಸ್ ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿದೆ ಮತ್ತು ಹೃದಯ ರಕ್ತನಾಳದ ಆರೋಗ್ಯ, ಹೃದಯಾಘಾತಗಳು, ಅಧಿಕ ರಕ್ತದೊತ್ತಡ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಇನ್ನು ಫೈಬರ್ ಜೀರ್ಣಿಸಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಮತ್ತೆ ಕಡಿಮೆ ಆಹಾರದ ಕಡು ಬಯಕೆಗಳನ್ನು ಉಂಟು ಮಾಡುತ್ತದೆ. ಅಂತಿಮವಾಗಿ ತೂಕ ನಷ್ಟವನ್ನು ಸಾಧಿಸಲಾಗುತ್ತದೆ. ತೂಕ ನಷ್ಟದ ಬಗ್ಗೆ ನೀವು ಯೋಚಿಸಿದಾಗಲೆಲ್ಲ ನಿಮ್ಮ ಹೊಟ್ಟೆಯ ಕೊಬ್ಬು, ತೊಡೆಯ ಕೊಬ್ಬು ಸ್ವಯಂಚಾಲಿತವಾಗಿ ಕಡಿಮೆಯಾಗುತ್ತದೆ. ಚಿಯಾ ಬೀಜಗಳನ್ನು ಏಕೆ ನೆನೆಸಬೇಕು? ಚಿಯಾ ಬೀಜಗಳು ಫ್ಯಾಟಿ ಆಸಿಡ್ ಎಂಬ ನೈಸರ್ಗಿಕ ವಸ್ತುವನ್ನು ಹೊಂದಿರುತ್ತದೆ. ಇದು ಎಳೆಯ ಸಸ್ಯವನ್ನು ಬೆಳೆಯಲು ಸಹಾಯ ಮಾಡುತ್ತದೆ. ಆದರೆ ಸೇವಿಸಿದಾಗ ಕಬ್ಬಿಣ, ಸತ್ತು ಮತ್ತು ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯನ್ನು ಅಡ್ಡಿಪಡಿಸುವ ಮೂಲಕ ಖನಿಜಗಳ ಕೊರತೆಯನ್ನು ಉಂಟು ಮಾಡಬಹುದು. ಬೀಜಗಳನ್ನು ನೆನೆಸುವುದರಿಂದ ಈ ಕಿಣ್ವವನ್ನು ತಿನ್ನುವಾಗ ಯಾವುದೇ ಹಾನಿಯಾಗದಂತೆ ತಡೆಯುತ್ತದೆ. ನೆನೆಸುವಿಕೆಯು ಚಿಯಾದ ಲೊಳ್ಳೆಯು ನೀರಿನಲ್ಲಿ ಅದರ ತೂಕದ 10 ರಿಂದ 20 ಪಟ್ಟು ಹೀರಿಕೊಳ್ಳಲು ಮತ್ತು ಜಿಗುಟಾದ ಜೆಲ್ ಅನ್ನು ರೂಪಿಸಲು ಅನುವು ಮಾಡಿಕೊಳ್ಳುತ್ತದೆ. ನಂತರ ಜೀರ್ಣಕಾರಿ ಪ್ರಕ್ರಿಯೆಗೆ ಸಹಾಯ ಮಾಡುವ ಕರುಳಿನ ಶುದ್ಧೀಕರಣವಾಗಿ ಕಾರ್ಯನಿರ್ವಹಿಸುತ್ತದೆ. ಚಿಯಾ ಬೀಜಗಳನ್ನು ನೆನೆಸಿಡುವುದರಿಂದ ಮತ್ತೊಂದು ಅಂಶವೆಂದರೆ ಅದರಲ್ಲಿರುವ ಪ್ರೋಟೀನ್ ಪೆಪ್ಟೈಡ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಅದು ನೈಸರ್ಗಿಕ ಎಸಿಇ ಪ್ರತಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ. ನೀವು ಆಹಾರದಲ್ಲಿ ಚಿಯಾ ಬೀಜಗಳನ್ನು ಸೇರಿಸುವುದು ಹೇಗೆ? ನೀವು ಕೆಲವು 2 ಚಮಚೆಯ ಚಿಯಾ ಬೀಜಗಳನ್ನು ರಾತ್ರಿ ನೆನೆಸಿ ಮರುದಿನ ಸೇವಿಸಬಹುದು. ನೀವು ಅವುಗಳನ್ನು ನಿಮ್ಮ ಸಲಾಡ್ ಅಥವಾ ಹಣ್ಣಿನ ಕಸ್ಟರ್ಡ್ಗಳ ಮೇಲೆ ಡ್ರೆಸ್ಸಿಂಗ್ ಆಗಿ ಸಿಂಪಡಿಸಬಹುದು. ಸ್ಮೂದಿಗಳಲ್ಲಿ ನೀವು 2 ರಿಂದ 3 ಚಮಚ ಬೀಜಗಳನ್ನು ಬಳಸಬಹುದು. ಚಿಯಾ ಬೀಜದ ಪುಡ್ಡಿಂಗ್ ಅಥವಾ ಪ್ಯಾನ್ ಕೇಕ್ ಮಾಡಿಕೊಳ್ಳಬಹುದು. ಚಿಯಾ ಬೀಜಗಳೊಂದಿಗೆ ಓಟ್ ಮೀಲ್ ಬೌಲ್ ಮಾಡಿಕೊಂಡು ಸೇವಿಸಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಚಿಯಾ ಸೀಡ್ಸ್ ನ ಎಲ್ಲ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅನ್ಕೋತೀವಿ. ಮತ್ತೆ ಇದೇ ತರ ಟಿಪ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.